ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ವೆಲ್ಕಮ್ ಟು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ. ಇಂದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ PST, GPT ಹಾಗೂ HSTR ಶಿಕ್ಷಕರ ನೇಮಕಾತಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸುಮಾರು 15,000ಕ್ಕಿಂತ ಹೆಚ್ಚು ವೇಕೆನ್ಸಿಗಳನ್ನು ಇಲ್ಲಿ ಸೂಚಿಸಲಾಗಿದೆ. ಆದರೆ ಈ ಬಾರಿ ಹೊಸ ಪಠ್ಯಕ್ರಮವನ್ನು ಸೂಚಿಸಲಾಗಿದ್ದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದ ಗೊಂದಲ ಇರುತ್ತದೆ. ಯಾವ ತರ ಅಪ್ಲಿಕೇಶನ್ ಹಾಕಬೇಕು, ನೇಮಕಾತಿ ವಿಧಾನ ಯಾವ ತರ ಇರ್ತದೆ, ಏನೇನು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ಪ್ರಾಪರ್ ಆಗಿರ್ತಕ್ಕಂಥ ಒಂದು ಪ್ರಿಪರೇಷನ್ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತೀನಿ. ಟೋಟಲ್ ವೇಕೆನ್ಸಿಗಳು ಯಾವ ಡಿವಿಷನ್ ದಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಇದಾವೆ, ಸೊ ಅದಕ್ಕಾಗಿರ್ತಕ್ಕಂಥ ಸಿಲೆಬಸ್ ಏನು ಮತ್ತು 2 ತಿಂಗಳಲ್ಲಿ ಯಾವ ತರ ಸಿಲೆಬಸ್ ಅನ್ನು ಕವರ್ ಮಾಡ್ಬೇಕು ಅನ್ನೋದ್ರ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ನೋಡ್ಬೇಕಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಕ್ಕಂಥ ಡೇಟು, ಎಕ್ಸಾಮ್ ಡೇಟು ಇಲ್ಲಿ ಅನೌನ್ಸ್ ಆಗಿದೆ. ನೋಡ್ರಿ, ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಕ್ಕಂಥ ಪ್ರಾರಂಭಿಕ ದಿನಾಂಕ ಏನಾಗಿದೆ ಅಂತಂದ್ರೆ ಇದೇ ಆಗಸ್ಟ್ 18ರಿಂದ ಅಪ್ಲಿಕೇಶನ್ ಹಾಕ್ತಕ್ಕಂಥ ಆ ಡೇಟು ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕ್ತಕ್ಕಂಥ ಡೇಟ್ ಅನ್ನ ನಾವು ನೋಡಿದ್ರೆ ಓಕೆ, ಆಗಸ್ಟ್ 18ರಿಂದ ಅಪ್ಲಿಕೇಶನ್ ಹಾಕ್ತಕ್ಕಂಥ ಡೇಟು ಸ್ಟಾರ್ಟ್ ಆಗಿದೆ. ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕ ಸೆಪ್ಟೆಂಬರ್ 9ನೇ ತಾರೀಕಿದೆ. ಸೊ ನೀವು ಆನ್ಲೈನ್ ಪೇಮೆಂಟ್ ಮಾಡ್ತಕ್ಕಂಥ ಎಕ್ಸಾಮ್ ಫೀಸ್ ಅನ್ನ ಫಿಲ್ಅಪ್ ಮಾಡ್ತಕ್ಕಂಥ ಡೇಟು ಲಾಸ್ಟ್ ಡೇಟು ಸೆಪ್ಟೆಂಬರ್ 9 ಇದೆ. ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ದಲ್ಲೇನೆ ನೀವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ಬೇಕಾಗ್ತದೆ. ಈಗ ಎಷ್ಟು ಫೀಸ್ ಎಷ್ಟಿದೆ ಅಪ್ಲಿಕೇಶನ್ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ? ಸಾಮಾನ್ಯ ಅಭ್ಯರ್ಥಿಗಳು, ಆಮೇಲೆ ಕೆಟಗರಿ ಅಂದ್ರೆ ಪ್ರವರ್ಗ 2A, 2B, 3A ಮತ್ತು 3B, 3A, 3B, 2A, 2B ಅಭ್ಯರ್ಥಿಗಳಿಗೆ ಒಂದು ವೃಂದದ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು 750 ರೂಪಾಯಿ ಆಯ್ತು. ರೈಟ್ ರೀ? ಒಂದೇ ವೃಂದದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ತಿದ್ರಿ ಅಂತಂದ್ರೆ 1125 ರೂಪೀಸ್ ಫೀಸ್ ಅನ್ನ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ. SC, ST ಅವರಿಗೆ, ಕೆಟಗರಿ 1ಗೆ, ಮಾಜಿ ಸೈನಿಕರಿಗೆ, ಅಂಗವಿಕಲರಿಗೆ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪೀಸ್ ಇದೆ. ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ, ಒಂದಕ್ಕಿಂತ ಹೆಚ್ಚು 2 ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ತಿದ್ರಿ ಅಂತಂದ್ರೆ 750 ರೂಪೀಸ್ ಏನಾಗಿದೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಅನ್ನ ಅನೌನ್ಸ್ ಮಾಡಲಾಗಿದೆ. ರೈಟ್ ರೀ? ಸೊ ಇದಾದ ನಂತರ ವೇತನ ಶ್ರೇಣಿ, ಹೈಸ್ಕೂಲ್ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ನಾವು ವೇತನ ಶ್ರೇಣಿಯನ್ನು ನೋಡೋದಾದ್ರೆ ಪ್ರೌಢಶಾಲಾ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳಿಗೆ 54,175 ಇಂದ ಅಪ್ ಟು ಎಲ್ಲಿವರೆಗೆ 99,400 ಅವರು ಪೇ ಸ್ಕೇಲ್ ಅನ್ನು ಅನೌನ್ಸ್ ಮಾಡಲಾಗಿದೆ. ವಯೋಮಿತಿಯನ್ನು ನೋಡೋದಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದು. ವಯೋಮಿತಿಯನ್ನು ತಾವು ನೋಡ್ಬೇಕಂದ್ರೆ ಸೊ ಆಸ್ ಆನ್ 10/8/2026ಗೆ 10/8/2026ಕ್ಕೆ ಹೊಸ ಏನು ಅಧಿಸೂಚನೆ ಹೊರಡಿಸಿದ್ದಾರೆ ಆ ಒಂದು ಅಧಿಸೂಚನೆಗೆ ತಕ್ಕಂಗೆ ಕನಿಷ್ಠ 21 ವರ್ಷ ವಯಸ್ಸಾಗಿರ್ಬೇಕು. ಕನಿಷ್ಠ 21 ವಯಸ್ಸಾಗಿರ್ಬೇಕು. ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ವಯೋಮಿತಿ ಇರಬೇಕು. SC, ST, ಕೆಟಗರಿ 1 ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 45 ವರ್ಷ ಗರಿಷ್ಠ ಅವರದು ವಯೋಮಿತಿ ಇರಬೇಕಾಗ್ತದೆ. ಆಯ್ಕೆ ಅರ್ಹತೆ ಅಂದ್ರೆ ಹೈಸ್ಕೂಲ್ ಶಿಕ್ಷಕ ನೇಮಕಾತಿಗೆ ಆಯ್ಕೆ ಆಗ್ತಕ್ಕಂಥ ಅಭ್ಯರ್ಥಿಗಳು ಸಹಶಿಕ್ಷಕ ಹುದ್ದೆಗೆ ಪರ್ಟಿಕ್ಯುಲರ್ ವಿಷಯದಲ್ಲಿ B.Ed ಅನ್ನ ಮಾಡಿದವರಾಗಿರ್ಬೇಕು ಮತ್ತು ಸಾಮಾನ್ಯ ಶೈಕ್ಷಣಿಕ ಅರ್ಹತೆಗಳನ್ನು ಅವರು ಹೊಂದಿದವರಾಗಿರ್ಬೇಕು. ರೈಟ್ ರೀ? ದೆನ್ ನೆಕ್ಸ್ಟ್ ಹೈಸ್ಕೂಲ್ ಎಕ್ಸಾಮ್ ಡೇಟ್. PSTR ಮತ್ತು GPSTR ಪರೀಕ್ಷೆಗಳಿಗೆ ಎಕ್ಸಾಮ್ ದಿನಾಂಕ ಯಾವುದು ನೋಡ್ರಿ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ನೇಮಕಾತಿ ನಡೀತಾ ಇದೆ. ಒಂದು ನಿಮ್ಗೆ ಗೊತ್ತಿರಲಿ, PSTR ಮತ್ತು GPSTR ಗಳಿಗೆ ನೇಮಕಾತಿ ಆಯ್ಕೆ ಪ್ರಾಧಿಕಾರ ಏನಾಗಿರುತ್ತೆ ಅಂದ್ರೆ ಒಂದು ಜಿಲ್ಲೆ ಆಗಿರ್ತದೆ. ನೀವು ಯಾವ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಕ್ಸಾಮ್ ಅನ್ನ ನಡೆಸಲಾಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಶಾಲಾ ಪದವೀಧರ ಶಾಲಾ ಶಿಕ್ಷಕರು 6ರಿಂದ 8 ಯಾವುದು GPSTR ಹುದ್ದೆಗಳಿಗೆ, ಆಮೇಲೆ ಗಣಕಯಂತ್ರ ವಿಜ್ಞಾನ ಅಂದ್ರೆ CST ಶಿಕ್ಷಕರು 1ರಿಂದ 8ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗಾಗಿ ಪರೀಕ್ಷಾ ದಿನಾಂಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗ್ತದೆ. 8-10 ಅಕ್ಟೋಬರ್ 8ರಂದು ನೋಡ್ರಿ, ಸಮಯ ಮುಂಜಾನೆ 10ರಿಂದ 12 ಗಂಟೆವರೆಗೆ ಪೇಪರ್ 1 ಇರುತ್ತೆ. ಸಾಮಾನ್ಯ ಜನರಲ್ ಪೇಪರ್ ಇದು, ಎಲ್ಲರಿಗೂ ಇರ್ತಕ್ಕಂಥ ಪೇಪರ್ ಆಗಿರ್ತದೆ. ಕಾಮನ್ ಆಗಿ ಎಲ್ಲರಿಗೂ ಇರ್ತಕ್ಕಂಥ ಪೇಪರ್ ಇದು. 2:30ರಿಂದ 4:30 ಯಾರು ಕಂಪ್ಯೂಟರ್ ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಇರ್ತಾರೆ, ಗಣಕಯಂತ್ರ ಆಗ್ಲಿಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ, ಅವರಿಗೆ ಮಧ್ಯಾಹ್ನ 2:30ರಿಂದ 4:30ರವರೆಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗ್ತದೆ. ಯಾವ್ದಕ್ಕಿದು? ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟ ಹಾಗೆ. 9
10/2026 ಮುಂಜಾನೆ 10ರಿಂದ 12 ಗಂಟೆವರೆಗೆ ಪೇಪರ್ 2 ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಪೇಪರ್ 1 ಅಂತೂ ಎಲ್ಲರಿಗೆ ಕಾಮನ್ ಒಮ್ಮೆ ಆಗಿರ್ತದ. ಮರುದಿನ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದ್ರೆ ಪೇಪರ್ 2 ಇರುತ್ತೆ ಸಮಾಜ ವಿಜ್ಞಾನ. ಇನ್ನೊಂದು ಪೇಪರ್ 2 ಜೀವ ವಿಜ್ಞಾನ, ಬಯಾಲಜಿ ಟೀಚರ್ಗಳಿಗೆ ಅವತ್ತೇ ಬೆಳಿಗ್ಗೆ ಏನಾಗಿರುತ್ತೆ ಪೇಪರ್ ಅನ್ನ ತೆಗೆದುಕೊಳ್ಳಾಗ್ತದೆ ಪೇಪರ್ 2. ಇನ್ನ ಮಧ್ಯಾಹ್ನ 2:30ರಿಂದ 4:30ವರೆಗೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಪೇಪರ್ 2 ಇರ್ತದೆ. ಆಮೇಲೆ 10ರಿಂದ 12 ಯಾವುದು 10ನೇ ತಾರೀಕು ಅಕ್ಟೋಬರ್ 10ನೇ ತಾರೀಕಿನಂದು ಪೇಪರ್ 2 ಕನ್ನಡ ಭಾಷಾ ಶಿಕ್ಷಕರಿಗೆ ಮತ್ತು ಆಂಗ್ಲ ಭಾಷಾ ಶಿಕ್ಷಕರಿಗೆ ಪೇಪರ್ 2 ಪೇಪರ್ ಅನ್ನ ಮುಂಜಾನೆ 10ರಿಂದ 12 ಗಂಟೆವರೆಗೆ ಮಾಡ್ಲಾಗ್ತದ. ಈ ಎಕ್ಸಾಮ್ ಡೇಟ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಇವತ್ತಿನಿಂದ ಕೇವಲ 2 ತಿಂಗಳು ನಿಮಗೆ ಟೈಮ್ ಇದೆ. ಕೇವಲ 2 ತಿಂಗಳ ಟೈಮ್ ಅಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಹೊಸ ಎಕ್ಸಾಮ್ ಪ್ಯಾಟರ್ನ್ ಅನ್ನ ತಿಳ್ಕೊಂಡಿರ್ಬೇಕು. ಹೊಸ ಎಕ್ಸಾಮ್ ಪ್ಯಾಟರ್ನ್ ಅಂದ್ರೆ ಏನು? ನೀವು ಬಹಳಷ್ಟು ಇಂಪಾರ್ಟೆಂಟ್ ಕೊಡ್ಬೇಕಾಗಿದ್ದು ಏನಂದ್ರೆ ಸಾಮಾನ್ಯ ಪತ್ರಿಕೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಥಿಯರಿ ಸಬ್ಜೆಕ್ಟ್ ನಿಮ್ ಸಬ್ಜೆಕ್ಟ್ ನೀವು ಓದಿರ್ತೀರಿ, ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ಜನರಲ್ ಪೇಪರ್ ಅನ್ನ ಬಹಳಷ್ಟು ಕಡಿಮೆ ಮಾಡುವಂತ ಸಾಧ್ಯತೆ ಇರ್ತದೆ. ಸೊ ಇಲ್ಲಿ ಏನ್ ಮಾಡಿದರೆ ಹೊಸ ಪ್ಯಾಟರ್ನ್ ಅನ್ನ ಎಕ್ಸಾಮ್ ಕೊಟ್ಟಿರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ಯಾಟರ್ನ್ ಕಂಟೆಂಟ್ ಅನ್ನ ಕಲೆಕ್ಟ್ ಮಾಡೋದು ಬಹಳ ಡಿಫಿಕಲ್ಟಿ ಆಗಿರ್ತದೆ. ಇಲ್ಲಿ ಪ್ರತಿ ಒಂದು ಮಾರ್ಕ್ಸ್ ನಿಮ್ಮ ಸೆಲೆಕ್ಷನ್ ಗೆ ಕನ್ಸಿಡರ್ ಆಗ್ತಕ್ಕಂತ ಮಾರ್ಕ್ಸ್ ಆಗಿರ್ತದೆ. ಯಾವ ಸೆಕ್ಷನ್ ಅನ್ನು ನೀವು ಇಲ್ಲಿ ಏನ್ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಿಮ್ ಸಬ್ಜೆಕ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತಾರೆ, ಬಟ್ ಪೇಪರ್ 1 ಅಲ್ಲಿ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತೀರಿ ನಿಮ್ದು ಸೆಲೆಕ್ಷನ್ ಗ್ಯಾರಂಟಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಒಂದನೇದಾಗಿ ಜಿಕೆ ಜನರಲ್ ಪೇಪರ್, ಜನರಲ್ ನಾಲೆಜ್ಗೆ ಸಂಬಂಧಪಟ್ಟ ಹಾಗೆ 15 ಮಾರ್ಕ್ಸ್ ಇಟ್ಟಿದ್ದಾರೆ. ಜಸ್ಟ್ 15 ಮಾರ್ಕ್ಸ್ ಇದೆ. ಆಮೇಲೆ ಕರೆಂಟ್ ಅಫೇರ್ಸ್ ಗೆ 15 ಮಾರ್ಕ್ಸ್ ಇದೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಹುಡುಗರು ಫೇಲ್ ಆಗೋದೆಲ್ಲ ಅಂತಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ. ಕರೆಂಟ್ ಅಫೇರ್ಸ್ ಸರಿಯಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬರೀ ನ್ಯೂಸ್ ಪೇಪರ್ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ಬೇರೆ ಬೇರೆ ವೆಬ್ಸೈಟ್ ಗಳಿಂದ ನೀವು ಕ್ವಶನ್ ಅನ್ನ ಕಲೆಕ್ಟ್ ಮಾಡಿ ಓದಬೇಕು. ಅದಕ್ಕೆ ಕಂಪ್ಲೀಟ್ ಆಗಿ ಡಿಟೇಲ್ ಯೂಟ್ಯೂಬ್ ಕ್ಲಾಸ್ ಅನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮಾಡಿರ್ತೀನಿ. ಅದು ಡೀಟೇಲ್ ಆಗಿ ಲಾಸ್ಟ್ ಗೆ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ರೈಟ್ ರೀ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟ್ ಇದು. ಯಾವ್ದಿದು? ಕರೆಂಟ್ ಅಫೇರ್ಸ್. ಇದ್ರಾಗ ನಿಮ್ದು ಕನಿಷ್ಠ 10 ಮಾರ್ಕ್ಸ್ ಆದ್ರೂ ತೆಗಿಲೇಬೇಕು ನೀವು ಇಲ್ಲಿ. ಮಿನಿಮಮ್ 10 ಮಾರ್ಕ್ಸ್, ಮ್ಯಾಕ್ಸಿಮಮ್ 15 ಮಾರ್ಕ್ಸ್ ವರೆಗೂ ತೆಗಿಬಹುದು. ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಟೇಟ್ ಕರೆಂಟ್ ಅಫೇರ್ಸ್ ನೋಡ್ಕೊಂಡಿರ್ಬೇಕು. ಸೈನ್ಸ್ ಅಂಡ್ ಟೆಕ್ನಾಲಜಿ, ಫೈನಾನ್ಸ್ ಮ್ಯಾಟರ್ ರಿಲೇಟೆಡ್ ಆಗಿರ್ಬೋದು, ಪೊಲಿಟಿಕಲ್ ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಯಾವ್ದಾರ ಹೊಸ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು. ಸೊ ಯಾವ್ದಾದ್ರು ಒಂದು ಕ್ವಶನ್ ಬರ್ಬೋದು. ಕೇವಲ ಕರ್ನಾಟಕದ ಮೇಲೆ ಬರ್ತದಂತಲ್ಲ, ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗಿ ನೀವು ನೋಡಿರ್ಬೇಕು. ಇನ್ನೊಂದು ಸಾಮಾನ್ಯ ಕನ್ನಡ ಇರ್ತದೆ. ಸಾಮಾನ್ಯ ಕನ್ನಡ ಇಲ್ಲಿ ಆಲ್ಮೋಸ್ಟ್ 10th ಲೆವೆಲ್ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನ್ ನಾಲೆಜ್ ಇದೆ ಅದನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದಾಗಿರ್ತದ. ವ್ಯಾಕರಣಗಳ ಮೇಲೆ ಯಾವುದೇ ಏರಿಯಾ ಮೇಲೆ ಕ್ವಶನ್ ಕೇಳಬಹುದು. ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಮಾಡೋದಾಗಿರ್ಬೋದು, ಎರರ್ಸ್ ಡಿಕ್ಟೇಟ್ ಮಾಡೋದಾಗಿರ್ಬೋದು, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳಾಗಿರ್ಬೋದು, ಗ್ರಾಮೆಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಧಿ ಸಮಾಸಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗಳ ಮೇಲೆ ಆಗಿರ್ಬೋದು, ನುಡಿಗಟ್ಟುಗಳ ಮೇಲೆ ಸಂಬಂಧಪಟ್ಟಂಗೆ ಆಗಿರ್ಬೋದು. ಯಾವುದೇ ಒಂದು 10 ಮಾರ್ಕ್ಸಿನ ಕ್ವಶನ್ ಇರ್ತದೆ. ಸೊ 10 ಕ್ವಶನ್ಸ್ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಮತ್ತ ಜನರಲ್ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬೇಸಿಕ್ ಇಂದ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ನೋಡ್ಕೊಂಡಿರ್ಬೇಕು, ಆರ್ಟಿಕಲ್ಸ್ ನೋಡ್ಕೊಂಡಿರ್ಬೇಕು, ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದು ನೋಡಿರ್ಬೇಕು, ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಮಾಡೋದಾಗಿರ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡೋದಾಗಿರ್ಬೋದು, ಎರರ್ಸ್ ಡಿಕ್ಟೇಟ್ ಮಾಡೋದಾಗಿರ್ಬೋದು, ಕ್ಲೋಸ್ ಟೆಸ್ಟ್ ಆಗಿರ್ಬೋದು. ಸೊ ಇಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥ ಇಂಗ್ಲಿಷ್ ಪ್ಯಾಟರ್ನ್ ವೈಸ್ ನೀವೇನ್ ಮಾಡ್ಬೇಕಂದ್ರೆ ಪ್ರಿಪರೇಷನ್ ಮಾಡಬೇಕು. ಸೊ ಇದು ಕಂಪ್ಲೀಟ್ ಆಗಿರ್ತಕ್ಕಂಥ ಮಟೀರಿಯಲ್ ಗಳನ್ನ ನಾವು ಇದನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಆಮೇಲೆ ಸೈಕಾಲಜಿ, ಇದು ಇಂಡಿವಿಜುವಲ್ ಆಗಿರ್ತಕ್ಕಂಥ ನಿಮ್ ನಾಲೆಜ್ ಇರಬೇಕಾಗ್ತದೆ. ಇದ್ರ ಜೊತೆಗೆ ಇನ್ನೊಂದು ಹೊಸ ಸೇರ್ಸ್ಯಾರ, HRD ಗೆ ಸಂಬಂಧಪಟ್ಟಂಗೆ, ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಹೊಸ ವಿಷಯವನ್ನ ಇದರಲ್ಲಿ ಈ ಬಾರಿ ಸೇರಿಸಲಾಗಿದೆ. ಸೊ ಹಿಂಗಾಗಿ ಇದ್ರ ಮೇಲೆ ನಿಮಗೆ ಕನಿಷ್ಠ 3ರಿಂದ 4 ಕ್ವಶನ್ಗಳು HRD ಮೇಲೆ ಬರುವಂತ ಕ್ವಶನ್ ಗಳಾಗಿರ್ತಾವು. 10ರಿಂದ 12 ಕ್ವಶನ್ಗಳು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಆಗಿರ್ತದೆ. ನೀವೆಲ್ಲ BEd ಅಲ್ಲಿ ಓದಿರ್ತೀರಿ, ಅದನ್ನೇ ಸ್ವಲ್ಪ ಚೆನ್ನಾಗಿ ಓದ್ಕೊಡ್ರಿ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಬಟ್ ನಿಮ್ಮ ಹತ್ರ ವಿಷಯವನ್ನ ಆಪ್ಷನ್ ಗಳನ್ನ ನೋಡಿ ಅರ್ಥೈಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇತ್ತು ಅಂದ್ರೆ ನೀವು ಇಲ್ಲಿ ಒಳ್ಳೆ ಸ್ಕೋರ್ ಮಾಡಬಹುದು. ಬಟ್ ಕರೆಂಟ್ ಅಫೇರ್ಸ್ ಅಂಡ್ GK ಹಿಂಗೈತಲ್ಲ, ನೀವು ವರ್ಕ್ ಮಾಡಿದ್ರೆ ಮಾತ್ರ ಆನ್ಸರ್ ಮಾಡಕ್ ಬರ್ತದೆ, ಇಲ್ಲಿಕಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ದೆನ್ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ 15 ಮಾರ್ಕ್ಸ್ ಅದು. ಸೊ 15 ಮಾರ್ಕ್ಸ್ ಇಲ್ಲಿ ಇರೋದ್ರಿಂದ ಇದು ಎಂತದ್ದು ಬೇಸಿಕ್ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು. ಸೊ ಅದ್ರ ಮೇಲೆ ಕ್ವಶನ್ ಗಳನ್ನ ಕೇಳ್ತಾರೆ. ಅದನ್ನ ಸರಿಯಾಗಿ ನೀವು ಸಾಕಷ್ಟು ಮೆಟೀರಿಯಲ್ ಸಿಗ್ತದೆ. ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಅನ್ನ ನೀವು ಮಾಡ್ಕೊಂಡಿರ್ಬೇಕು. ಇನ್ನೊಂದು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೈಸ್ಕೂಲ್ ಮತ್ತು ಪ್ರೈಮರಿಯಲ್ಲಿ ಪುಸ್ತಕಗಳನ್ನ ಪ್ರೊವೈಡ್ ಮಾಡ್ಯಾರ. ಅದೇ ಬುಕ್ಸ್ ಅನ್ನ ತೆಗೆದುಕೊಂಡು ಹೋದ್ರಿ ಆಲ್ಮೋಸ್ಟ್ ಅದ್ರ ಮೇಲೆ ಬರುವಂತ ಕ್ವಶನ್ಸ್ ಗಳನ್ನಲ್ಲಿ ಕೇಳಾಗ್ತದೆ. ಟೋಟಲ್ ಇದು 100 ಮಾರ್ಕ್ಸಿನ ಪೇಪರ್. ಅದು ಮೇನ್ ನಿಮ್ಮ ಅಪಾಯಿಂಟ್ ಆಗ್ತದೋ ಇಲ್ಲ ಅನ್ನೋದು ಕಂಪ್ಲೀಟ್ ಡಿಪೆಂಡ್ ಆಗಿರುತ್ತೆ ಅದ್ರ ಮೇಲೆ ಐತಿ ಅಂದ್ರೆ ಈ ಪೇಪರ್ 1 ಮೇಲೆ ಐತಿ. ಸೊ ಅದಕ್ಕೆ ನೀವು ಹೆಚ್ಚು ಒತ್ತು ಕೊಡ್ಬೇಕಾಗಿದ್ದೇನಂದ್ರೆ ಪೇಪರ್ 1ಗೆ ಯಾವ ಏರಿಯಾನು ನೆಗ್ಲೆಕ್ಟ್ ಮಾಡಬೇಡ್ರಿ. ಪ್ರತಿಯೊಂದು ಏರಿಯಾ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಇಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ರಿ. ಇಲ್ಲೇನು ಹೈಯೆಸ್ಟ್ ಸ್ಕೋರ್ ತೆಗಿತೀರಿ ಅದು ನಿಮ್ಮ ಸೆಲೆಕ್ಷನ್ಗೆ ಕನ್ಸಿಡರ್ ಆಗ್ತಕ್ಕಂಥ
ಗ್ಯಾರಂಟಿ ಸ್ಕೋರ್ ಇದಾಗಿರ್ತದೆ. ರೈಟ್ ರೀ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಹೈಸ್ಕೂಲಿಗೆ ಸಂಬಂಧಪಟ್ಟಾಗಿ ಇದು ನಾನು ಪ್ರೈಮರಿಗೆ ಸಂಬಂಧಪಟ್ಟಂಗೆ ಹೇಳಿದೆ. ಸೊ ಈಗ ಪ್ಯೂರ್ಲಿ ಹೈಸ್ಕೂಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು HSTR ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ ಡೇಟ್ಗಳು ಯಾವುವು? ಪ್ರೌಢಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಅಪ್ಲಿಕೇಶನ್ ಇದು ಎಕ್ಸಾಮ್ ಅನ್ನ ನಡೆಸಲಾಗ್ತದೆ. ನೀವು 4 ಡಿವಿಷನ್ಗಳಲ್ಲಿ ಯಾವ ಡಿವಿಷನ್ ದಲ್ಲಿ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ ಅದೇ ಡಿವಿಷನ್ ದಲ್ಲಿ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗ್ತದೆ. ಸೊ ಇಲ್ಲಿ ಅಕ್ಟೋಬರ್ 12ನೇ ತಾರೀಕಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗ್ತದೆ. ಮುಂಜಾನೆ 10 ರಿಂದ 12 ಪೇಪರ್ 1 ಇರ್ತದೆ. ಆಲ್ಮೋಸ್ಟ್ ಎಲ್ಲರಿಗೂ ಸೇಮ್ ಪೇಪರ್ ಆಗಿರ್ತದೆ, ಸೇಮ್ ಪೇಪರ್ ಇರ್ತದೆ. ಆಮೇಲೆ ಮಧ್ಯಾಹ್ನ 2:30 ರಿಂದ 4:30 ಫಿಸಿಕಲ್ ಎಜುಕೇಶನ್ ಟೀಚರ್ಸ್ಗಳಿಗೆ ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪೇಪರ್ 2 ಇರ್ತದೆ. ಇನ್ನ 13ನೇ ತಾರೀಕು ಅಕ್ಟೋಬರ್ 13ರಂದು ಮುಂಜಾನೆ 10 ರಿಂದ 12 CBZ ಅವರಿಗೆ ಪೇಪರ್ 2 ಪೇಪರ್ ಇರ್ತದೆ. ಆಮೇಲೆ ಆರ್ಟ್ಸ್ ಟೀಚರ್ಗಳಿಗೆ ಪೇಪರ್ 2 ಇರ್ತದೆ. ಆಮೇಲೆ ಮಧ್ಯಾಹ್ನ 2:30 ರಿಂದ 4:30 ಕನ್ನಡ ಪೇಪರ್ 2 ಎಕ್ಸಾಮ್ ಇರ್ತದೆ. ಆಮೇಲೆ ಇಂಗ್ಲಿಷ್ ಪೇಪರ್ 2 ಎಕ್ಸಾಮ್ ಅನ್ನ ಇಲ್ಲಿ ಕಂಡಕ್ಟ್ ಮಾಡಲಾಗ್ತದೆ. ಇಲ್ಲಿನೂ ಸಹ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂದ್ರೆ ಪೇಪರ್ 1. ಪೇಪರ್ 1ದಾಗ ನೀವೇನಾದ್ರೂ ಕಡಿಮೆ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಆಯ್ಕೆ ಆಗೋದೇನಾಗ್ತದೆ, ಬಹಳಷ್ಟು ಟಫ್ ಆಗ್ತದೆ. ಸೊ ಹಂಗಾಗಿ ನೀವು ಪೇಪರ್ 1ಕ್ಕೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡ್ರಿ. ನಿಮ್ ಪೇಪರ್ 2 ಸಬ್ಜೆಕ್ಟ್ ಅಂತೂ ನೀವು ಓದಿರ್ತೀರಿ, ಅದಕ್ಕೆ ಸ್ಪೆಸಿಫಿಕ್ ಸಿಲೆಬಸ್ ಅದ, ನೀವು ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿರ್ತೀರಿ, ಅದ್ರ ಬಗ್ಗೆ ನೀವು ಏನ್ ಫೋಕಸ್ ಮಾಡ್ತೀರಿ. ಬಟ್ ಈ ಉಳಿದ ವಿಷಯಗಳನ್ನ ಫೋಕಸ್ ಮಾಡೋದು ಸೊ ಅಲ್ಲಿ ಈಕ್ವಲ್ ಇಂಪಾರ್ಟೆನ್ಸ್ ಅನ್ನು ಕೊಡ್ಬೇಕಾಗ್ತದೆ. ಸೊ ಇಲ್ಲಿ ನೋಡ್ರಿ ಸಾಮಾನ್ಯ ಇದ್ರದ್ದು ಸ್ಕೋರ್ದು ಮಾರ್ಕ್ಸ್ ಏನದ ನೋಡ್ರಿ. ಪೇಪರ್ 1 ಏನಿದೆ ಇವ್ರದ್ದು ಮಾರ್ಕ್ಸ್ ಅನ್ನು ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಂದ್ರೆ ನೋಡ್ರಿ, ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಗೆ ಈ 20 ಮಾರ್ಕ್ಸ್ ಅದಿಲ್ಲ. ಸೊ ಆಲ್ಮೋಸ್ಟ್ ಸಾಮಾನ್ಯ ಜ್ಞಾನ ಕ್ವಶನ್ ಬಂದ್ರು ಸದ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಅಲ್ಲಿ ಕ್ವಶನ್ ಅನ್ನ ಕೇಳಾಗ್ತದ. ಕನ್ನಡಕ್ಕೆ ಜಸ್ಟ್ 10 ಮಾರ್ಕ್ಸ್ ಅದ, ಇಂಗ್ಲಿಷ್ಗೆ 10 ಮಾರ್ಕ್ಸ್ ಅದ. ಆಮೇಲೆ HSTR ಗೆ ಸಂಬಂಧಪಟ್ಟಾಗ ನಾ ಹೇಳ್ತಾ ಇರೋದು ಹೈಸ್ಕೂಲ್ ಟೀಚರ್ ನೇಮಕಾತಿಗೆ. ದೆನ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ 15 ಮಾರ್ಕ್ಸ್ ಅದ. ಮೆಂಟಲ್ ಅಬಿಲಿಟಿಗೆ 15 ಮಾರ್ಕ್ಸ್ ಅದ. ಇಲ್ಲಿ ನಿಮ್ದು 1 ಮಾರ್ಕ್ಸ್ ಹೋಗ್ಬಾರ್ದು ಮೆಂಟಲ್ ಅಬಿಲಿಟಿಗೆ. ಸೊ ನಾನು ಸುಮಾರು 25 ಇಯರ್ಸ್ ಇಂದ ಮೆಂಟಲ್ ಅಬಿಲಿಟಿ ಬೋಧನೆ ಮಾಡ್ತಾ ಇದ್ದೀನಿ. ಹೈಸ್ಕೂಲ್ ಟೀಚರ್ ಸಾವಿರಾರು ವಿದ್ಯಾರ್ಥಿಗಳು ಈಗ ನನ್ನ ಹತ್ರ ಮೆಂಟಲ್ ಅಬಿಲಿಟಿ ಕಲ್ತು ಹೋಗಿದ್ದಾರೆ. 33 ಇತ್ತು ಮೊದಲು ನಾವು ಅಪಾಯಿಂಟ್ ಆಗುವಾಗ. ಈಗ 30 ಮಾರ್ಕ್ಸ್ 15 ಮಾರ್ಕ್ಸ್ ಇದೆ, ಜಸ್ಟ್ 15 ಮಾರ್ಕ್ಸ್ ಇದೆ. 15 ಕ್ವಶನ್ಸ್ ಇರ್ತಾವೆ. ಕಂಪ್ಯೂಟರ್ ಲಿಟ್ರಸಿ ಸಂಬಂಧಪಟ್ಟಾಗೆ 15 ಮಾರ್ಕ್ಸ್ ಅದ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಸಂಬಂಧಪಟ್ಟಾಗೆ 15 ಮಾರ್ಕ್ಸ್ ಅದ. ಸೊ 100 ಮಾರ್ಕ್ಸ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೇಪರ್ ಆಗಿರ್ತದೆ. ಇಲ್ಲಿ ನೀವು ಯಾವ ಸೆಕ್ಷನ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲಿ ನಿಮಗೆ ಗ್ಯಾರಂಟಿ ಮಾರ್ಕ್ಸ್ ತೆಗಿಬಹುದು ಹೇಳ್ತೀನಿ ನೋಡ್ರಿ. ಮೆಂಟಲ್ ಅಬಿಲಿಟಿಗೆ 15 ಔಟ್ ಆಫ್ ಮಾರ್ಕ್ಸ್ ತೆಗಿಬಹುದು. ಆಮೇಲೆ ಸೈಕಾಲಜಿಗೆ 10 ಮಾರ್ಕ್ಸ್ ಆದ್ರೂ ತೆಗಿಬಹುದು, ಮಿನಿಮಮ್ 10 ಮಾರ್ಕ್ಸ್ ತೆಗಿಬಹುದು. ಆಮೇಲೆ ಜನರಲ್ ಇಂಗ್ಲಿಷ್ ಎಲ್ಲ ಹೈಸ್ಕೂಲ್ ಲೆವೆಲ್ ಆಗಿರ್ತಕ್ಕಂಥ ಇಂಗ್ಲಿಷ್ ಗ್ರಾಮರ್ ಅಂಡ್ ಕನ್ನಡ ಗ್ರಾಮರ್ ಇರುತ್ತೆ. ದೆನ್ ಕರೆಂಟ್ ಅಫೇರ್ಸ್ ಮಾತ್ರ ಇಲ್ಲಿ ನೀವು ವರ್ಕ್ ಮಾಡಿದ್ರೆ ಮಾತ್ರ ನೀವು ಸ್ಕೋರ್ ಮಾಡಕ್ ಬರ್ತದೆ, ಇಲ್ಲ ಅಂದ್ರೆ ಸ್ಕೋರ್ ಮಾಡಕ್ ಬರೋದಿಲ್ಲ. ಮತ್ತು ಸಾಮಾನ್ಯ ಜ್ಞಾನ ಕ್ವಶನ್ ಹೆಂಗ್ ಕೇಳ್ತಾರಂತಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ GK ಕ್ವಶನ್ ಅನ್ನೇ ಇಲ್ಲಿ ಕೇಳಲಾಗ್ತದೆ. ಸೊ ಹಂಗಾಗಿ ನೀವು GK ವಿತ್ ಕರೆಂಟ್ ಅಫೇರ್ಸ್ ಅನ್ನ ಪ್ರಿಪೇರ್ ಮಾಡಿದ್ರಿ ಅಂದ್ರೆ 20 ಮಾರ್ಕ್ಸ್ ನಿಮ್ಗೆ ಏನಾಗ್ತದೆ ಅಲ್ಲಿ ಕವರ್ ಆಗ್ತದೆ. ಸೊ ಟೋಟಲ್ 100 ಮಾರ್ಕ್ಸ್ ಪೇಪರ್ ಇರ್ತದೆ. ಸ್ಕೋರ್ ಕಂಪ್ಲೀಟ್ ಡಿಪೆಂಡ್ ಆಗಿರೋದು ಏನಂತಂದ್ರೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪೇಪರ್ 1 ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ಸಿಲೆಬಸ್ ಇರ್ತದೆ. ಪೇಪರ್ 2 ಮಾತ್ರ ಕನ್ನಡ ಭಾಷೆ ಶಿಕ್ಷಕರಿಗೆ ನೋಡ್ರಿ 100 ಕ್ವಶನ್ ಪೇಪರ್ ಇರ್ತದೆ. ಆಮೇಲೆ ಆಂಗ್ಲ ಭಾಷೆಗೆ 100 ಇರ್ತದೆ. ಪೇಪರ್ 2 ಎಲ್ಲ ನಿಮ್ದು ಏನಾಗಿರ್ತದೆ ಅಂದ್ರೆ 100 ಮಾರ್ಕ್ಸ್ ಇಂದು ಪೇಪರ್ ಇರ್ತದೆ. ರೈಟ್ ರೀ. ಸೊ ಹಂಗಂದ್ರ ಇವಿಷ್ಟು ಸಬ್ಜೆಕ್ಟ್ ಗಳನ್ನ ನೀವು ಯಾವ ತರ ಪ್ರಿಪೇರ್ ಆಗ್ಬೇಕಂತ ನೋಡಿದ್ರಿ. ಇನ್ನ ಡಿವಿಷನ್ ವೈಸ್ ವೇಕೆನ್ಸಿಗಳು ನೋಡ್ರಿ. ಬೆಂಗಳೂರು ಡಿವಿಷನ್ಗೆ ಸಂಬಂಧಪಟ್ಟಾಗೆ ಟೋಟಲ್ 817 ವೇಕೆನ್ಸಿಗಳದಾವು. 817 ವೇಕೆನ್ಸಿಗಳಿಗೆ ಯಾವ ತರ ಡಿವೈಡ್ ಆಗಿದಾವೆ ಅನ್ನೋದನ್ನ ನಾವಿಲ್ಲಿ ಈ ಚಾರ್ಟ್ ಅಲ್ಲಿ ಕೊಟ್ಟಿದ್ದೀವಿ. ಈ ಚಾರ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು. ರೈಟ್ ರೀ. 817 ವೇಕೆನ್ಸಿಗಳನ್ನ ಇಲ್ಲಿ ನೀಡಲಾಗಿದೆ ಬೆಂಗಳೂರು ಡಿವಿಷನ್ಗೆ ಸಂಬಂಧಪಟ್ಟಾಗೆ. ಆಮೇಲೆ ಮೈಸೂರು ಡಿವಿಷನ್ಗೆ ಸಂಬಂಧಪಟ್ಟಾಗ ನಾವು ನೋಡೋದಾದ್ರೆ 748 ಅದ ವೇಕೆನ್ಸಿಗಳು. ಎಷ್ಟದಾವ್ರಿ ಇಲ್ಲಿ 748 ವೇಕೆನ್ಸಿ ಅದಾವು. ಸೊ ನೀವು ಇದನ್ನೊಂದ್ಸಲ ಬೇಕಾದ ಸ್ಕ್ರೀನ್ ಶಾಟ್ ತೆಗೆದುಕೊಡ್ರಿ. ಈ ತರ ವೇಕೆನ್ಸಿ ಹಾಕಿ ನೀವು ಎಲ್ಲಿ ವೇಕೆನ್ಸಿ ಜಾಸ್ತಿ ಅದಾವು ಸೊ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಅದು ನಿಮ್ಮ ಮೇಲೆ ಡಿಪೆಂಡ್ ಅದು. ಸೊ ಅದಕ್ಕಾಗಿ ನೀವು ಎಲ್ಲಿ ಹಾಕ್ಬೇಕು ಅನ್ನೋ ಸರಿಯಾಗಿ ವಿಚಾರ ಮಾಡಿ ನೀವು ಅಪ್ಲಿಕೇಶನ್ ಅನ್ನ ಹಾಕಿ. ಕಲಬುರಗಿ ಡಿವಿಷನ್ ದಲ್ಲಿ 2051 ವೇಕೆನ್ಸಿಗಳದಾವು. ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಾಗೆ ಅಲ್ಲಿ 80% ಹುದ್ದೆಗಳು ಅವರಿಗೆ ಇರ್ತದೆ, 20% ಅದರ್ಸ್ ಅವ್ರಿಗೆ ಇರ್ತದೆ. ಸೊ ಹಂಗಾಗಿ ನೀವು ಇಲ್ಲಿ ಎಲ್ಲಿ ವೇಕೆನ್ಸಿಗಳು ಯಾವ ಜಿಲ್ಲೆ ಒಳಗೆ ಎಷ್ಟೆಷ್ಟು ವೇಕೆನ್ಸಿ ಅದಾವ ನೋಡ್ರಿ. ನೋಡಿ ಆ ಡಿವಿಷನ್ಗೆ ಅಪ್ಲಿಕೇಶನ್ ಅನ್ನು ಹಾಕುವಾಗ ವಿಚಾರ ಮಾಡಬಹುದು. ಸೊ ದೆನ್ ನೆಕ್ಸ್ಟ್ ಇನ್ನೊಂದಾದ್ರೆ ಬೆಳಗಾವಿ ಡಿವಿಷನ್ಗೆ 831 ವೇಕೆನ್ಸಿಗಳು ಅದಾವ. ಟೋಟಲ್ ವೇಕೆನ್ಸಿ ಎಷ್ಟು ಅದಾವ್ರಿ 831 ವೇಕೆನ್ಸಿ ಅದಾವು.
ಸೊ ಇಷ್ಟೆಲ್ಲ ನೀವು ಡಿಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ. ಇನ್ನೂ ಡಿಟೇಲ್ ಆಗಿ ನಿಮಗೆ ಬೇಕಂದ್ರೆ ನಮ್ಮ ಲಿಂಕ್ ಅಲ್ಲಿ ಅದರ ಡಿಟೇಲ್ ನೋಟಿಫಿಕೇಶನ್ ಅನ್ನ ಹಾಕಿದೀವಿ. ಸೊ ನಿಮ್ಮ ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅದು ಶೇರ್ ಆಗಿರ್ತದ. ಸೊ ಅದಕ್ಕೆ ನೀವು ಸರಿಯಾಗಿ ಇನ್ನೊಮ್ಮೆ ಡಿಟೇಲ್ ಆಗಿ ನೋಡಿ ಅಪ್ಲಿಕೇಶನ್ ಅನ್ನ ಕೇರ್ಫುಲ್ ಆಗಿ ಹಾಕಿ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಆಗಿಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ನಂತರ ನೀವು ಪೇಮೆಂಟ್ ಅನ್ನ ಮಾಡಿ. ಸೊ ನಿಮ್ಮ ಮೊಬೈಲ್ ನಂಬರು, ಮೇಲ್ ಐ ಡಿ, ನಿಮ್ಮ ಅಡ್ರೆಸ್ಸು ಕರೆಕ್ಟ್ ಆಗಿ ನೀವು ಕೊಡಿ. ಸೊ ಏನಾದ್ರೂ ಮಿಸ್ಟೇಕ್ ಆಯ್ತು ಅಂದ್ರೆ ಅಲ್ಲಿ ಮತ್ತೆ ನೀವು ಸಮಸ್ಯೆಗೆ ಒಳಗಾಗಬಾರ್ದು. ಅಪ್ಲಿಕೇಶನ್ ಅನ್ನ ಕೇರ್ಫುಲ್ ಆಗಿ ಹಾಕಿ. ರೈಟ್ ರೀ? ಓಕೆ. ಇನ್ನು ಇದಕ್ಕೆ ಪ್ರಿಪೇರ್ ಆಗ್ತಕ್ಕಂಥ ಬುಕ್ಸ್ ಗಳನ್ನ ಯಾವ ತರ ರೆಫರ್ ಮಾಡಬೇಕು? ಈಗಾಗಲೇ ನಾನು ಸುಮಾರು 25 ವರ್ಷಗಳಿಂದ ಮೆಂಟಲ್ ಎಬಿಲಿಟಿಯನ್ನು ಬೋಧನೆ ಮಾಡ್ತಾ ಇದ್ದು, ಇಲ್ಲಿ ನಾನೇ ಬರೆದಿರ್ತಕ್ಕಂಥ ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಅಂತಿದೆ. ಕ್ರಿಯೇಟಿವ್ ಬೌದ್ಧಿಕ ಸಾಮರ್ಥ್ಯ, ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕ. ಆಲ್ಮೋಸ್ಟ್ ರಾಜ್ಯದಲ್ಲಿ ಇದೇ ಪುಸ್ತಕವನ್ನ ಪ್ರತಿಯೊಂದು ವಿದ್ಯಾರ್ಥಿಗಳು ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿ ಒಂದು ಮೆಂಟಲ್ ಎಬಿಲಿಟಿ ಮೇಲೆ ವಿಡಿಯೋಗಳದಾವ್. ಜಸ್ಟ್ ವಿಡಿಯೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಪ್ರತಿ ಅಧ್ಯಾಯದ ಮೇಲೆ ಇರತಕ್ಕಂಥ ವಿಡಿಯೋಗಳನ್ನ ನೀವು ನೋಡಿ ಸೆಲ್ಫ್ ಪ್ರಿಪೇರ್ ಆಗ್ಬಹುದು. ಸೊ ಅಂತ ಬುಕ್ಸ್ ಗಳನ್ನ ಇಲ್ಲಿ ರೆಡಿ ಮಾಡಿದೀನಿ. ಇವೆರಡು ಪುಸ್ತಕಗಳು ಈಗಾಗಲೇ ಎಲ್ಲ ನೇಮಕಾತಿಗೆ ಯೂಸ್ ಆಗ್ತಕ್ಕ, ಅದ್ರ ಹೈಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಾಗಂತೂ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ ಇವೆರಡು ಆಗಿದ್ದಾವೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ರ ಇರಬೇಕು. ಮೆಥಡ್ ಮ್ಯಾಥ್ಸ್ ಅಂತೂ 100% ಸಿಲೆಬಸ್ ಇದೆ. ರೀಸನಿಂಗ್, ವರ್ಬಲ್, ನಾನ್ ವರ್ಬಲ್ ಮತ್ತು ಲಾಜಿಕಲ್ ರೀಸನಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಪ್ಯಾಟರ್ನ್ ಈ ಪುಸ್ತಕಗಳನ್ನ ನೀವು ಬೇಕು ಅಂತಂದ್ರೆ ಡೈರೆಕ್ಟ್ ನಿಮಗೆ ಕೊರಿಯರ್ ಮಾಡ್ತೀವಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವೆರಡು ಸೇರಿ 490, 380 ರುಪೀಸ್ ಇದೆ. ಬಟ್ ನಾವು ಜಸ್ಟ್ 650 ರುಪೀಸ್ಗೆ 1050 ಆಗ್ತದ. ಜಸ್ಟ್ 650 ರುಪೀಸ್ಗೆ ಯಾವುದೇ ಕೊರಿಯರ್ ಚಾರ್ಜ್ ಇರೋದಿಲ್ಲ. ನೇರವಾಗಿ ನಿಮ್ಮ ಮನೆಗೆ ನಾವು ಪುಸ್ತಕವನ್ನ ಕಳಿಸ್ಕೊಡ್ತೀವಿ ಬೈ ಪೋಸ್ಟ್ ಮೂಲಕ. ಯಾವುದೇ ಹಳ್ಳಿ ಇರಲಿ, ಬೆಕ್ಕ ರಿಮೋಟ್ ಏರಿಯಾ ಇರಲಿ, ಅಲ್ಲಿಗೆ ಪುಸ್ತಕ ಬರ್ತದೆ. ಈ ನಂಬರ್ಗೆ 8618748199 ಈ ನಂಬರ್ಗೆ 650 ರುಪೀಸ್ ಫೋನ್ ಪೇ ಮಾಡಿ. ಫೋನ್ ಪೇ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಎರಡೂ ಪುಸ್ತಕಗಳನ್ನ ನಾವು ಕೊರಿಯರ್ ಮಾಡ್ತೀವಿ. ಕೊರಿಯರ್ ಮಾಡಿದ ಟ್ರ್ಯಾಕಿಂಗ್ ನಂಬರ್ ಕಳಿಸ್ತೀವಿ. ನೀವು ಟ್ರ್ಯಾಕ್ ಮಾಡ್ಬೋದು. 3 ರಿಂದ 4 ದಿನದಲ್ಲಿ ಪುಸ್ತಕ ನಿಮ್ಮ ಊರಿಗೆ, ನಿಮ್ಮ ಮನೆಗೆ ಬಂದು ತಲುಪ್ತದೆ. ಬಟ್ ನೀವು ಪೇಮೆಂಟ್ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ನಮಗೆ ವಾಟ್ಸ್ಆಪ್ ಮಾಡಿರ್ಬೇಕು. ರೈಟ್ ರೀ? ಇನ್ನ ಇದಾದ ನಂತರ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಲೀಟ್ ಆಗಿ ಡೈಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವಿಜಯಪುರ ಅಂತ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಅನ್ನ ನಾನು ಇಲ್ಲಿ ಕೊಟ್ಟಿಲ್ಲ, ಜಸ್ಟ್ ಸರ್ಚ್ ಮಾಡಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿದ್ರಿ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಟಿನ್ಯೂ ಆಗಿ ಡೈಲಿ ನಾನು 8:30 ರಿಂದ 9:30 ಲೈವ್ ಕ್ಲಾಸ್ ತೆಗೆದುಕೊಳ್ತೀನಿ. ಕರೆಂಟ್ ಅಫೇರ್ಸ್, ಮೆಂಟಲಿಟಿ ಸಂಬಂಧಪಟ್ಟಾಗೆ ನೀವು ಆ ಕ್ಲಾಸ್ಗೆ ಜಾಯ್ನ್ ಆಗಿ ಜಿಕೆ ಅದರ ಡಿಸ್ಕಷನ್ ಮಾಡ್ತಿರ್ತೀವಿ. ದೆನ್ ನಮ್ಮದೇ ಮೊಬೈಲ್ ಅಪ್ಲಿಕೇಶನ್ ಇದೆ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಇಂಗ್ಲಿಷ್ ನಲ್ಲಿ ಇರ್ತದೆ. ಸೊ ನೀವು ಅದನ್ನ ಡೀಟೇಲ್ ಆಗಿ PDF ಅನ್ನ ನೀವು ತಗೊಂಡು ಓದಬಹುದು. ಇದ್ರಾಗ ವಿಡಿಯೋ ಕೋರ್ಸ್ಗಳು ಇರ್ತಾವ. ವಿಡಿಯೋ ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಕರೆಂಟ್ ಅಫೇರ್ಸ್ ಕೋರ್ಸ್ ಫ್ರಮ್ ಜನವರಿಯಿಂದ ಇಲ್ಲಿವರೆಗೆ ವೀಕ್ಲಿ ಒಂದೊಂದು ಕರೆಂಟ್ ಅಫೇರ್ಸ್ ಮಾಡಿರ್ತೀವಿ, ಮಂತ್ಲಿ ಒಂದು ಕರೆಂಟ್ ಅಫೇರ್ಸ್ ಮಾಡಿರ್ತೀವಿ. ಟೋಟಲ್ 5 ಕರೆಂಟ್ ಅಫೇರ್ಸ್ ನೀವು ಓದೋದ್ರಿಂದ ಕರೆಂಟ್ ಅಫೇರ್ಸ್ ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದು ಗೊತ್ತಾಗ್ತದೆ. ರೆಡಿಮೇಡ್ ನಾವು ಕಂಪ್ಲೀಟ್ ವಿಡಿಯೋಗಳ ಜೊತೆ ಅವೆಲ್ಲ PDF ಫೈಲ್ಗಳನ್ನ ನಾವು ನಿಮಗೆ ಶೇರ್ ಮಾಡ್ತೀವಿ. ಸೊ ನಮ್ದು ಸಪರೇಟ್ ಆಗಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ ಇದೆ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ, ಅಥವಾ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ನಾವು ಹಾಕಿದೀವಿ. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅಲ್ಲಿ ತಾವು ಜಾಯ್ನ್ ಆಗಿ ನಿಮಗೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಅಪ್ಡೇಟ್ ನಮ್ಮ ಸಂಸ್ಥೆ ವತಿಯಿಂದ ಸಿಗ್ತಾ ಇದೆ. ರೈಟ್ ರೀ? ಆಪ್ ಅನ್ನ ನೀವು ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಕರೆಂಟ್ ಅಫೇರ್ಸ್, ಮಾಕ್ ಟೆಸ್ಟ್ ಗಳನ್ನ ಇದರಲ್ಲಿ ನೀವು ಅಟೆಂಡ್ ಮಾಡಬಹುದು. ರೈಟ್ ರೀ? ಇಲ್ಲಿ ಆನ್ಲೈನ್ ಟೆಸ್ಟ್ ನೀವು ರೈಲ್ವೆ, SSC ಅಥವಾ ನೆಟ್, ಸೆಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರಿ ಅಂದ್ರೆ 50% ಡಿಸ್ಕೌಂಟ್ ಅಲ್ಲಿ ಆನ್ಲೈನ್ ಟೆಸ್ಟ್ ಅನ್ನು ಕೊಡ್ತಾ ಇದೀವಿ. ಆನ್ಲೈನ್ ಟೆಸ್ಟ್ ಅನ್ನ ತಾವಿಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ರೈಟ್ ರೀ? ಸೊ ಈ ತರ ಒಂದು ಫೆಸಿಲಿಟಿ ಇರತಕ್ಕಂತ ಒಂದು ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ನಿಮ್ಮ ಹೈಸ್ಕೂಲ್, ಪ್ರೈಮರಿ ಟೀಚರ್ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ಸಪೋರ್ಟ್ ಅನ್ನ ನಮ್ಮ ಇನ್ಸ್ಟಿಟ್ಯೂಟ್ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ಲೈವ್ ಕ್ಲಾಸ್ ಅನ್ನು ನಾವು ತೆಗೆದುಕೊಳ್ತೀವಿ. ಯಾತಕ್ಕೂ ಇಲ್ಲಿ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ. ರೈಟ್ ರೀ? ಥ್ಯಾಂಕ್ ಯು.